ಕೊಕೊಗುರು ಬಾಳೆಹಣ್ಣು ಹಲ್ವಾ ತಯಾರಿಸುವ ಪ್ರಕ್ರಿಯೆ ಸಂಪೂರ್ಣವಾಗಿ ಹಣ್ಣಾದ ನೆಂದ್ರ ಬಾಳೆಹಣ್ಣುಗಳ ಆಯ್ಕೆ ಮಾಡುವುದರಿಂದ ಆರಂಭವಾಗುತ್ತದೆ. ಈ ಬಾಳೆಹಣ್ಣುಗಳು ಸ್ವಾಭಾವಿಕ ಸಿಹಿ, ಸುವಾಸನೆ ಮತ್ತು ಗಟ್ಟಿಯಾದ ತಿರುಳನ್ನು ಹೊಂದಿರುವುದರಿಂದ ಪಾರಂಪರಿಕ ಹಲ್ವಾ ತಯಾರಿಸಲು ಅತ್ಯಂತ ಸೂಕ್ತವಾಗಿವೆ ಮತ್ತು ಅವುಗಳನ್ನು ತುಂಡುಗಳಾಗಿ ಕತ್ತರಿಸಲಾಗುತ್ತದೆ. ನಂತರ ಈ ತುಂಡುಗಳನ್ನು ಮಿಕ್ಸರ್ನಲ್ಲಿ ಅರೆದು ಮೃದುವಾದ ಬಾಳೆ ರಸ ಮಿಶ್ರಣ ಮಾಡಲಾಗುತ್ತದೆ. ಇದರಲ್ಲಿ ಯಾವುದೇ ನೀರನ್ನು ಸೇರಿಸಲಾಗುವುದಿಲ್ಲ. ಈ ಬಾಳೆ ಮಿಶ್ರಣವನ್ನು ನಂತರ ಒಂದು ಪಾತ್ರೆಗೆ ಹಾಕಿ ಸ್ವಲ್ಪ ಪ್ರಮಾಣದ ಶುದ್ಧ ತುಪ್ಪದೊಂದಿಗೆ ಬೇಯಿಸಲಾಗುತ್ತದೆ. ತುಪ್ಪ ಸೇರಿಸುವುದರಿಂದ ಮಿಶ್ರಣಕ್ಕೆ ಉತ್ತಮ ರುಚಿ ಮತ್ತು ಮೃದುತನ ದೊರೆಯುತ್ತದೆ, ಜೊತೆಗೆ ಸಮವಾಗಿ ಬೇಯಲು ಸಹಾಯ ಮಾಡುತ್ತದೆ. ಈ ಮಿಶ್ರಣವನ್ನು ನಿಯಂತ್ರಿತ ಕಡಿಮೆ ಉರಿಯಲ್ಲಿ ನಿರಂತರವಾಗಿ ಕಲಕುತ್ತಾ ಬೇಯಿಸಲಾಗುತ್ತದೆ. ನಿಧಾನವಾಗಿ ಬೇಯಿಸುವುದರಿಂದ ಬಾಳೆಹಣ್ಣಿನ ಸಹಜ ಸಿಹಿತನ ಇನ್ನಷ್ಟು ಗಾಢವಾದ ರುಚಿಯನ್ನು ಪಡೆಯುತ್ತದೆ ಮತ್ತು ಮಿಶ್ರಣ ನಿಧಾನವಾಗಿ ಗಟ್ಟಿಯಾಗಲು ಆರಂಭಿಸುತ್ತದೆ. ಇದರ ನಡುವೆ ಬೇರೆ ಪಾತ್ರೆಯಲ್ಲಿ ಶುದ್ಧ ಬೆಲ್ಲವನ್ನು ನಿಧಾನವಾಗಿ ಕರಗಿಸಲಾಗುತ್ತದೆ. ಬೆಲ್ಲವನ್ನು ಬಳಸುವುದರಿಂದ ಹಲ್ವಾಗೆ ಆಳವಾದ ರುಚಿ, ಸ್ವಾಭಾವಿಕ ಸಿಹಿ ಮತ್ತು ಪಾರಂಪರಿಕ ಸುವಾಸನೆ ದೊರೆಯುತ್ತದೆ. ಇದು ಸಾಮಾನ್ಯ ಸಕ್ಕರೆಯಿಂದ ಸಾಧ್ಯವಾಗುವುದಿಲ್ಲ. ಕರಗಿದ ಬೆಲ್ಲವನ್ನು ನಂತರ ಬಾಳೆ ಮಿಶ್ರಣಕ್ಕೆ ಸೇರಿಸಲಾಗುತ್ತದೆ. ಎರಡೂ ಚೆನ್ನಾಗಿ ಒಂದಾಗುವಂತೆ ಮತ್ತೆ ನಿರಂತರವಾಗಿ ಕಲಕುತ್ತಾ ಬೇಯಿಸಲಾಗುತ್ತದೆ. ಹಲ್ವಾ ನಿಧಾನವಾಗಿ ಗಟ್ಟಿಯಾಗುತ್ತಾ ಬಂದಂತೆ ತುಪ್ಪವನ್ನು ಒಂದೇ ಬಾರಿ ಸೇರಿಸದೆ ಹಂತ ಹಂತವಾಗಿ ಸೇರಿಸಲಾಗುತ್ತದೆ. ಇದರಿಂದ ತುಪ್ಪ ಮಿಶ್ರಣದಲ್ಲಿ ಸರಿಯಾಗಿ ಬೆರೆಯುತ್ತದೆ ಮತ್ತು ಹಲ್ವಕ್ಕೆ ಸರಿಯಾದ ಮೃದುತನ ಸಿಗುತ್ತದೆ ಹಾಗೂ ಹಲ್ವಾ ಜಿಡ್ಡು ತುಂಬಿದಂತಾಗುವುದಿಲ್ಲ. ಅಂತಿಮ ಹಂತದತ್ತ ಬಂದಾಗ ಹುರಿದ ಗೋಡಂಬಿಗಳನ್ನು ಸೇರಿಸಲಾಗುತ್ತದೆ. ಇವು ಹಲ್ವಾಗೆ ಆಕರ್ಷಣೆ ಮತ್ತು ಸಮತೋಲನವಾದ ರುಚಿಯನ್ನು ನೀಡುತ್ತವೆ. ಕೊನೆಯದಾಗಿ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸಲಾಗುತ್ತದೆ. ಇದರಿಂದ ಹಲ್ವಾಗೆ ಸ್ವಾಭಾವಿಕ ಸುವಾಸನೆ ಬರುತ್ತದೆ. ಮಿಶ್ರಣವನ್ನು ಸರಿಯಾದ ಹಂತಕ್ಕೆ ಬರುವವರೆಗೆ ಬೇಯಿಸಲಾಗುತ್ತದೆ. ಇದು ಪಾರಂಪರಿಕ ಬಾಳೆಹಣ್ಣಿನ ಹಲ್ವಾದ ವಿಶೇಷ ಲಕ್ಷಣವಾಗಿದೆ. ಹಲ್ವಾ ಸಿದ್ಧವಾದ ನಂತರ ಸ್ವಲ್ಪ ಸಮಯ ತಣ್ಣಗಾಗಲು ಬಿಡಲಾಗುತ್ತದೆ. ಚೆನ್ನಾಗಿ ಬೇಯಿಸಿ ಹೊಳಪಿನಿಂದ ಕೂಡಿದ ಸ್ವಾಭಾವಿಕವಾಗಿ ಗಟ್ಟಿಯಾದ ಸ್ಥಿತಿಗೆ ಬರುತ್ತದೆ. ನಂತರ ಅದನ್ನು ಸ್ವಚ್ಛ ಮತ್ತು ಶುಚಿತ್ವದ ಸ್ಥಳದಲ್ಲಿ ತೂಕ ಮಾಡಿ ಪ್ಯಾಕ್ ಮಾಡಲಾಗುತ್ತದೆ. ತಯಾರಾದ ಹಲ್ವಾವನ್ನು 300 ಗ್ರಾಂ ಪ್ಯಾಕ್ಗಳಲ್ಲಿ ತುಂಬಿ ಅದರ ತಾಜಾತನ ಮತ್ತು ರುಚಿ ಉಳಿಯುವಂತೆ ಜಾಗ್ರತೆಯಿಂದ ಮುಚ್ಚಲಾಗುತ್ತದೆ. ಕೊಕೊಗುರು ಬಾಳೆಹಣ್ಣು ಹಲ್ವಾ ನಿಧಾನವಾಗಿ ಬೇಯಿಸಿದ, ಪಾರಂಪರಿಕ ವಿಧಾನದಲ್ಲಿ ತಯಾರಿಸಿದ ನಿಜವಾದ ಬಾಳೆಹಣ್ಣು ಮತ್ತು ಬೆಲ್ಲದಿಂದ ದೊರೆಯುವ ಸಹಜ ಸವಿ.